ವೀಕ್ಷಕ ಪ್ರಭುಗಳೆಲ್ಲರಿಗೂ ನಮ್ಮ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿಖರ ಸ್ಪಷ್ಟ ಸಾರ್ವಕಾಲಿಕ ಸತ್ಯವಾದ ಜ್ಯೋತಿಷ್ಯ ವಿಷಯಗಳಿಗೆ ನಮ್ಮ ಮಾಸ್ಟರ್ ಯೂಟ್ಯೂಬ್ ಚಾನಲ್ ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ, ಬೆಂಬಲಿಸಿ. ಬನ್ನಿ, ಗುರುಗೋಚಾರ ಫಲ ಸಿಂಹ ರಾಶಿ ಎಂಬ ವಿಷಯದಲ್ಲಿ ಇವತ್ತು ನಾವು ಸಿಂಹ ರಾಶಿಗೆ ಸಿಗ್ತಕ್ಕಂತ ಫಲಾಫಲಗಳನ್ನು ನೋಡೋದಾದ್ರೆ, ಮೊದಲಿಗೆ ಗುರು ಸಿಂಹ ರಾಶಿಯವರ ವ್ಯಯಸ್ಥಾನಕ್ಕೆ ಏನು ತನ್ನ ಸ್ಥಾನವನ್ನು ಪಲ್ಲಟ ಮಾಡ್ತಾ ಇದೆ. ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಸ್ಥಾನ ಪಲ್ಲಟವಾಗುವುದರಿಂದ ಸಿಂಹ ರಾಶಿಯವರಿಗೆ ಇದು ವ್ಯಯಸ್ಥಾನವಾಗ್ತಾ ಇದೆ. ಈ ವ್ಯಯಸ್ಥಾನದಿಂದ ಇದುವರೆಗೂ ಏನು ಸಿಂಹ ರಾಶಿಯವರಿಗೆ ಗುರು 11ನೇ ಮನೆಯಲ್ಲಿತ್ತು, ಒಳ್ಳೆಯ ಫಲಗಳನ್ನ ಅನುಭವಿಸ್ತಿದ್ರು. ಆದ್ರೆ ಈಗ ವ್ಯಯಸ್ಥಾನಕ್ಕೆ ಬಂದ್ಬಿಡ್ತು. ಅರ್ಥಾತ್ ಸಿಂಹರಾಶಿಯವರಿಗೆ ಗುರುಬಲ ಇರೋದಿಲ್ಲ. ಇದರಿಂದ ಸಿಂಹರಾಶಿಗೆ 12ನೇ ಮನೆ ಗುರು ಆಗೋದ್ರಿಂದ ಶುಭ ಕಾರ್ಯಗಳಿಗೆ ಖರ್ಚಾಗ್ತಕ್ಕಂಥದ್ದು, ದೇವಸ್ಥಾನಗಳು ಕಟ್ಟಕ್ಕೆ, ಮಠಮಾನ್ಯಗಳಿಗೆ ದಾನ ಧರ್ಮ ದತ್ತಿಗಳನ್ನ ಕೊಡ್ತಕ್ಕಂಥದ್ದು, ವಿದೇಶಿ ಪ್ರಯಾಣಕ್ಕೆ ಖರ್ಚಾಗ್ತಕ್ಕಂಥದ್ದು, ವಿದೇಶಿ ಪ್ರವಾಸಕ್ಕೆ ಖರ್ಚಾಗ್ತಕ್ಕಂಥದ್ದು, ವಿದೇಶಿ ವಿದ್ಯಾಭ್ಯಾಸಕ್ಕೆ ಖರ್ಚಾಗ್ತಕ್ಕಂಥದ್ದನ್ನೆಲ್ಲ, ವಿದೇಶಕ್ಕೆ ಉದ್ಯೋಗಕ್ಕೆ ಹೋಗೋದು ಕೂಡ ಅದು ಖರ್ಚು. ಈ ರೀತಿಯ ಒಳ್ಳೆಯ ರೀತಿಯ ಖರ್ಚುಗಳು ಆಗ್ತಕ್ಕಂಥದ್ದನ್ನ ನಾವು ಸಿಂಹರಾಶಿಯವರಿಗೆ ನೋಡಬಹುದು. ಒಟ್ಟಾರೆ ಖರ್ಚುಗಳು ಹೆಚ್ಚಾಗ್ತದೆ. ಇದುವರೆಗೂ ಸಿಗುತ್ತಿದ್ದಂತಹ ಶುಭ ಫಲಗಳು ಸಿಗುವುದಿಲ್ಲ. ಶನಿ ಬೇರೆ ಈ ಸಿಂಹರಾಶಿಯವರಿಗೆ 8ನೇ ಮನೆಯಲ್ಲಿದ್ದಾನೆ, ಅಷ್ಟಮ ಶನಿ. ಈ ಅಷ್ಟಮ ಶನಿಯಿಂದ ಹಲವಾರು ತೊಂದರೆಗಳು. ಇದುವರೆಗೆ ಅಷ್ಟಮದಲ್ಲಿ ಶನಿ ಇದ್ರೂ ಕೂಡ ಗುರು 11ನೇ ಮನೆಯಲ್ಲಿದ್ದರಿಂದ ಗುರುಬಲ ಇತ್ತು. ಹಾಗಾಗಿ ಸಿಂಹರಾಶಿಯವರಿಗೆ ಯಾವ ಅಷ್ಟಮ ಶನಿ ಇದ್ರೂ ಕೂಡ ಇವರಿಗೆ ಏನು ಮಾಡಕ್ಕಾಗ್ತಿರ್ಲಿಲ್ಲ. ಅಷ್ಟಮ ಶನಿ, ಸಪ್ತಮ ರಾಹು ಎಲ್ಲ ಏನು ಇದ್ರೂ ಕೂಡ ಇವರಿಗೆ ಯಾವುದೇ ಸಮಸ್ಯೆ ಇರಲಿಲ್ಲ. ಇನ್ನು ಅಷ್ಟಮ ಶನಿಯಿಂದ ಹಲವಾರು ಎಡರು ತೊಡರುಗಳು, ಇಲ್ಲ ಸಲ್ಲದ ಆರೋಪ ಇವ್ರ ಮೇಲೆ ಬರ್ತಕ್ಕಂಥದ್ದು. ಆಮೇಲೆ ಸಪ್ತಮ ರಾಹು ವೈವಾಹಿಕ ಜೀವನದಲ್ಲಿ ಹಲವಾರು ಏಳು ಬೀಳುಗಳು, ಎಡರು ತೊಡರುಗಳು, ಹಲವಾರು ತಂಟೆ ತಕರಾರುಗಳನ್ನ ನಾವು ಇನ್ ಮುಂದೆ ಕಾಣಬಹುದಾಗಿದೆ. ಸಿಂಹರಾಶಿಯವರು ಈ ವಿಚಾರಗಳಲ್ಲಿ ಎಚ್ಚರವಾಗಿರ್ತಕ್ಕಂಥದ್ದು ಉತ್ತಮ. ಇನ್ನು ಗುರುವಿನ ದೃಷ್ಟಿ ವ್ಯಯಭಾವದಲ್ಲಿದ್ದು 4ನೇ ಭಾವವನ್ನು ದೃಷ್ಟಿಸೋದ್ರಿಂದ ಸಿಂಹರಾಶಿಗೆ ವಾಹನ ಕೊಳ್ಳುವಾಗ ಸ್ವಲ್ಪ ಎಚ್ಚರದಿಂದಿರಿ. ವಾಹನ ಕೊಳ್ಳುವಾಗ ಮೋಸ ಹೋಗ್ತಕ್ಕಂಥದ್ದು, ಅಥವಾ ಅದಕ್ಕೆ ನೀವು 5 ಲಕ್ಷದ 10 ಲಕ್ಷ ಕೊಟ್ಟು ಕೊಂಡ್ಕೊಳ್ತಕ್ಕಂಥದ್ದು, ಸೈಟ್ ಕೊಂಡ್ಕೊಳ್ತಕ್ಕಂಥದ್ರಲ್ಲಿ ಮೋಸ ಹೋಗ್ತಕ್ಕಂಥದ್ದು. ಒಟ್ಟಾರೆ ಮೋಸ ಹೋಗೋದು ಅನ್ನೋದಕ್ಕಿಂತ ಹೆಚ್ಚು ಹಣನ ನೀವು ಕೊಟ್ಟು ಕೊಂಡ್ಕೊಳ್ತಕ್ಕಂಥದ್ನ ಕಾಣ್ಬೋದು. ಅಲ್ಲಿ ನಿಮಗೆ ಲಾಸ್ ಆಗ್ತದೆ. ಎಚ್ಚರ. ಸೈಟ್ ಕೊಳ್ಳದಿರ್ಬೋದು, ಮನೆ ಕೊಳ್ಳದಿರ್ಬೋದು, ವಾಹನ ಕೊಳ್ಳದಿರ್ಬೋದು, ಇಂಥ ವಿಚಾರದಲ್ಲಿ ಎಚ್ಚರವಾಗಿರಿ. ಇನ್ನು ಭೌತಿಕ ಸುಖಕ್ಕಾಗಿ ಹೆಚ್ಚು ಹೆಚ್ಚು ಖರ್ಚು ಮಾಡ್ತಕ್ಕಂಥದ್ದು. ಗುರು ವ್ಯಯಸ್ಥಾನದಲ್ಲಿರೋದ್ರಿಂದ ಒಂದು ಐಹಿಕ, ಒಂದು ಲೌಕಿಕ ಸುಖಕ್ಕೋಸ್ಕರ ನೀವು ಹೆಚ್ಚು ಖರ್ಚು ಮಾಡ್ತಕ್ಕಂಥ ಸಂದರ್ಭ ಎದುರಾಗ್ತದೆ. ಅಲ್ಲೂ ಕೂಡ ಸ್ವಲ್ಪ 100 ಬಾರಿ ಯೋಚನೆ ಮಾಡಿ ಹೆಜ್ಜೆ ಇಡ್ತಕ್ಕಂಥದ್ದು ಉತ್ತಮ. ಇನ್ನು ತಾಯಿಯ ಆರೋಗ್ಯದಲ್ಲಿ ಚೇತರಿಕೆ ಆಗ್ತಕ್ಕಂಥದ್ದು. ಏನು ಸಿಂಹರಾಶಿಯವರ ತಾಯಿಯವರು ಆರೋಗ್ಯದಲ್ಲಿ ಸಮಸ್ಯೆಯಲ್ಲಿದ್ರೆ ಆ ಆರೋಗ್ಯದಿಂದ ಚೇತರಿಕೆ ಆಗ್ತಕ್ಕಂಥದ್ದನ್ನ ನಾವು ಕಾಣ್ಬೋದು. ತಾಯಿಯಿಂದ ಏನಾದ್ರೂ ಬರ್ಬೇಕಾಗಿದ್ದಂತ ಆಸ್ತಿ, ಹಣ, ಐಶ್ವರ್ಯ, ಸಂಪತ್ತು ಮತ್ತೇನೆ ತಾಯಿ ಕಡೆಯಿಂದ ನಿಮಗೆ ಬರ್ಬೇಕಾದಂತ ಆಸ್ತಿ ಹಣಗಳಿದ್ರೆ ನೀವು ಅದನ್ನ ತೆಗೆದುಕೊಳ್ಳುವಾಗ ಎಚ್ಚರಿಕೆಯಿಂದ ಹೆಜ್ಜೆ ಇಡಿ. ಅದರಲ್ಲೂ ಕೂಡ ನೀವು ಸಿಂಹಪಾಲನ ಕಳ್ಕೊಂಡು ಸ್ವಲ್ಪವೇ ಸಿಗ್ತಕ್ಕಂತ ಸಾಧ್ಯತೆ ಹೆಚ್ಚಾಗ್ತದೆ. ಇನ್ನು ಸಿಂಹರಾಶಿಯವರಿಗೆ ವಾಹನ ಸೌಕರ್ಯ, ನಾವು ಮೊದಲನೇ ಹೇಳಿದಂತೆ ವಾಹನಗಳನ್ನ ಕೊಂಡ್ಕೊಳ್ಳುವಾಗ ಎಚ್ಚರದಿಂದಿರಿ. ಇನ್ನು 6ನೇ ಭಾವದ ಮೇಲೆ ಗುರು ದೃಷ್ಟಿ ಮಾಡೋದ್ರಿಂದ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರ ವಹಿಸಿ, ರೋಗದಲ್ಲಿ ಸ್ವಲ್ಪ ಎಚ್ಚರ ವಹಿಸಿ. ಇದರಲ್ಲೂ ಕೂಡ ಹಾಸ್ಪಿಟ್ಲ್ಗಳಿಗೆ ನೀವು ಹೋದ್ರೆ ಏನು ಸ್ವಲ್ಪ ಇದ್ದದ್ದ ಖರ್ಚಿನ ಅತಿ ಹೆಚ್ಚಾದ ಆಪರೇಷನ್,
ಮತ್ತೊಂದಕ್ಕೆ ಚಿಕಿತ್ಸೆ, ಮತ್ತೊಂದಕ್ಕೆ ನಿಮ್ಮಿಂದ ಹೆಚ್ಚು ಹಣನ ಪೀಕಿ ಬಿಡ್ತಾರೆ. ಹಾಗಾಗಿ ಅದರಲ್ಲೂ ಕೂಡ 100 ಬಾರಿ ಯೋಚನೆ ಮಾಡಿ ಹೋಗ್ತಕ್ಕಂಥದ್ದು ಎಚ್ಚರ. ಇನ್ನು ಕೋರ್ಟ್ ಕಚೇರಿ ವ್ಯವಹಾರಗಳಲ್ಲೂ ಕೂಡ ಎಚ್ಚರ ವಹಿಸಿ. ಅಲ್ಲೂ ಕೂಡ ಹಣದ ಪೋಲಾಗ್ತಕ್ಕಂತ ಸಾಧ್ಯತೆ ಇದೆ. ಇನ್ನು ಲಾಟ್ರಿ, ಜೂಜು, ಬೆಟ್ಟಿಂಗ್ ನಂತವಕ್ಕೆ ಯಾರಾದ್ರೂ ಈ ಸಿಂಹರಾಶಿಯವರು ಪಾಲ್ಗೊಂಡಿದ್ರೆ ಅದರಲ್ಲೂ ಕೂಡ ಎಚ್ಚರದಿಂದಿರಿ. ಅಲ್ಲೂ ಕೂಡ ನೀವು ಹಣನ ಕಳ್ಕೊಂತಕ್ಕಂತ ಆ ಆ, ಅವಕಾಶಗಳು ಬಹುತೇಕ ಇವೆ. ಇನ್ನು ಹಿತಶತ್ರುಗಳು ಹೆಚ್ಚಾಗಿ ನಿಮ್ಮಿಂದ ಆ ಖರ್ಚನ್ನ ಮಾಡಿಸ್ತಕ್ಕಂಥದ್ದು, ವೃಥಾ ಖರ್ಚಾಗ್ತಕ್ಕಂಥದ್ದು, ಇಲ್ಲ ಸಲ್ಲದಕ್ಕೆ ಖರ್ಚು ಮಾಡ್ತಕ್ಕಂಥ ಸಂದರ್ಭ ಎದುರಾದ್ರೂ ಆಗ್ಬಹುದು. ಇದರಿಂದ ನೀವು ಸ್ವಲ್ಪ ಎಚ್ಚರವಾಗಿರಿ. ಸಾಲದ ವಿಚಾರದಲ್ಲೂ ಕೂಡ ಸಾಲ ಕೊಡೋದಾಗ್ಲಿ, ಸಾಲ ತಗೊಳೋದಾಗ್ಲಿ ಈ ಸಂದರ್ಭದಲ್ಲಿ ಸಿಂಹರಾಶಿಯವರು ಕೊಡದೆ ತಗಂದೆ ಇರದೆ ಉತ್ತಮ. ಇದರಿಂದ ನೀವು ಸ್ವಲ್ಪ ನಿಮ್ಮ ಖರ್ಚು ಅಥವಾ ಹಣನ ಕಳ್ಕೊಂತಕ್ಕಂಥದ್ದು ಒಂದು ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅನ್ನೋ ಉದ್ದೇಶದಿಂದ ನಾವು ಯಾವ್ಯಾವುದನ್ನ ನೀವು ಅವಾಯ್ಡ್ ಮಾಡ್ಬೇಕಂತ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗಿದ್ದೀವಿ. ಖಂಡಿತ ಇದರ ಸದುಪಯೋಗವನ್ನ ಪಡಿಸ್ಕೊಳ್ಳಿ ಅಂತ ಹೇಳ್ತಾ, ನಿಖರ, ಸ್ಪಷ್ಟ, ಸಾರ್ವಕಾಲಿಕ ಸತ್ಯವಾದ ಜ್ಯೋತಿಷ್ಯ ವಿಷಯಗಳಿಗೆ ನಮ್ಮ ಆಸ್ಟರ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ ಅನ್ನೇ ವೀಕ್ಷಿಸಿ. ನಮಸ್ಕಾರ.